ಓಕೆ, ಇವತ್ತು ಕೂಡ SSGD ಎಕ್ಸಾಮ್ ಮುಗದೈತಿ. ಭಾಳ ಡಿಫ್ರೆನ್ಸ್ ಏನಾಗತ್ತಿಲ್ಲ, ಕ್ವಶನ್ಸ್ ಆಲ್ಮೋಸ್ಟ್ ಸೇಮ್ ಬರಾಕತ್ತವ. ಸೊ ಇವತ್ತು ಬಂದಿರೋ ಕ್ವಶನ್ಸ್ ಯಾವ್ದು ಅಂತ ನಿಮ್ಗೆ ಒಂದ್ಸಲ ಡೀಟೇಲ್ಸ್ ಆಗಿ ಹೇಳ್ಕೊಂತ ಹೋಗ್ತೀನಿ. ಮತ್ತೆ ನಿಮಗೆ ಹೇಳಿ, ರೀಸನಿಂಗ್ ಅಂತೂ ಭಾಳ ಏನು ಹೆಕ್ಟಿಕ್ಕಿಲ್ಲ, ರೀಸನಿಂಗ್ ಅಂತೂ ಈಸಿನೇ ಇರುತ್ತೆ. ಸೊ ರೀಸನಿಂಗ್ ನೀವು ಆರಾಮಾಗಿ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು. ಸೊ ರೀಸನಿಂಗ್ ಅಂತೂ ನೀವು ಸ್ಕೋರ್ ಮಾಡ್ತೀರಿ. ಸೊ ರೀಸನಿಂಗ್ ಔಟ್ ಆಫ್ ಔಟ್ ಸ್ಕೋರ್ ಮಾಡೋದ್ರ ಐತಿ. ಕೆಲವೊಂದು ಕ್ವಶನ್ಸ್ ಅದಾವ, ಕ್ವಶನ್ಸ್ ನಿಮ್ಗೆ ಹೇಳ್ತೀನಿ ಯಾವ ಕ್ವಶನ್ಸ್ ಓದ್ಕೋಬೇಕಂತೀರಿ. ರೀಸನಿಂಗ್ ಒಳಗೆ ಮೇನ್ಲಿ ಕೋಡಿಂಗ್ ನೀವು ಮಾಡ್ತೀರಿ, ಅದಂತೂ ಏನು ಮಿಸ್ ಇಲ್ಲ. ಸೊ ಇದು ಒಂದು ಇಂಪಾರ್ಟೆಂಟ್. ಸೊ ಕ್ಯಾಲೆಂಡರ್ ಸ್ವಲ್ಪ ನೋಡ್ಕೊಂಡವ್ರಿ, ಕ್ಯಾಲೆಂಡರ್ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಎಕ್ಸಾಮ್ ಇರೋರು. ಸೊ ಕ್ಯಾಲೆಂಡರ್ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡ್ರಿ. ಕ್ಯಾಲೆಂಡರ್ ಒಳಗೆ ಏನು ಜಾಸ್ತಿ ಇಲ್ಲ, ಒಂದು ವರ್ಷಕ್ಕೆ ಒಂದು 365 ದಿನ ಇರ್ತಾವ. ಲೀಫ್ ಇಯರ್ದಾಗ ಅಧಿಕ ವರ್ಷ 366 ದಿನ ಇರ್ತಾವ, ವರ್ಷ 52 ದಿನ ಇರ್ತಾವ, ಒಂದು ವಾರದಾಗ 7 ದಿನ ಇರ್ತಾವ. ಅನ್ನೋದು ನಿಮ್ಗೆ ಗೊತ್ತಿತ್ತಂದ್ರೆ ಸಾಕು, ನಿಮ್ದು ಎಂಥ ಕ್ಯಾಲೆಂಡರ್ ಇದ್ರು ಈಸಿಯಾಗಿ ನೀವು ಸಾಲ್ವ್ ಮಾಡ್ತೀರಿ. ಸೊ ಅದನ್ನ ಬಿಟ್ಟರೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಡಿಕೋಡಿಂಗ್ ಎಲ್ಲ ಐತಿ. ರೀಸನಿಂಗ್ ಎಲ್ಲ ಈಸಿನ ಐತಿ. ಸೊ ಅದ್ರ ಬಗ್ಗೆ ಜಾಸ್ತಿ ಕೆಲಸಬೇಡ್ರಿ. ನೀವು ಪ್ರೀವಿಯಸ್ ಇಯರ್ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಅಷ್ಟ್ರ ಮೇಲೆ ನೀವು ಆರಾಮಾಗಿ ರೀಸನಿಂಗ್ ಔಟ್ ಆಫ್ ಮಾಡ್ತೀರಿ. ಸೊ ನೆಕ್ಸ್ಟ್ ಮ್ಯಾಥ್ಸ್ ಬಗ್ಗೆ ಮಾತಾಡೋಣ, ಯಾಕಂದ್ರೆ ಮ್ಯಾಥ್ಸ್ ಜಾಸ್ತಿ ಜನರಿಗೆ ಕಷ್ಟ ಆಗೋದೇ ಮ್ಯಾಥ್ಸ್ ಅಲ್ಲ. ಸೊ ಮ್ಯಾಥ್ಸ್ ಒಳಗೆ ನೀವು ಏನು ಓದ್ಬೇಕಂತ ಕೇಳ್ರೆ ಸಿಂಪಲ್ ಹೇಳ್ತೀನಿ ನೋಡ್ರಿ, ಭಾಳ ಏನಿಲ್ಲ. ಮ್ಯಾಥ್ಸ್ ಏನು ಟೈಮ್ ಆ್ಯಂಡ್ ಅವರ್ ಕ್ವಶನ್ಸ್ ಇರ್ತಾವಲ್ಲ, ಸೊ ಟೈಮ್ ಆ್ಯಂಡ್ ಅವರ್ ಕ್ವಶನ್ಸ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು. ಎಂಥ ಕ್ವಶನ್ಸ್ ಗೊತ್ತಾನೋ. ಸೊ ಈಗ ಒಬ್ಬೊಬ್ಬರೇ ಕೆಲಸ ಮಾಡಿ, ಈಗ ಪಿ ಮತ್ತು ಕ್ಯೂ 8 ದಿನ 16 ದಿನ ಕೆಲಸ ಮಾಡ್ರೆ, ಇಬ್ಬರು ಕೂಡ ಎಷ್ಟು ದಿನ ಕೆಲಸ ಮಾಡ್ತಾರೆ ಮಾಡಿರ್ತೀರಿ. ಬಟ್ ಅವ್ರು ಸ್ವಲ್ಪ ಏನು ಕೇಳ್ಬೋದು ಅಂದ್ರೆ, ಪಿ ಮತ್ತು ಕ್ಯೂ ಕೆಲಸ ಮಾಡ್ತಾರೆ, ಹಂಗೆ ಆರ್ ಮತ್ತು ಎಸ್ ಕೆಲಸ ಮಾಡ್ತಾರೆ. ಸೊ ಇವರು 8 ದಿನ ಮಾಡಿ, ಇವ್ರು 16 ದಿನ ಮಾಡ್ರೆ. ಸೊ ಪಿ ಕ್ಯೂ ಆರ್ ಎಸ್ 4 ಜನ ಬೇರೆ ಬೇರೆ ಅಲ್ಲ. ಸೊ ಕೆಲವೊಂದು ಮೊದಲು ಹೆಂಗೆ ಕೇಳ್ತಿದ್ರು ನಿಮ್ಗೆ ಅವ್ರ ಪಿ ಕ್ಯೂ ಕ್ಯೂ ಆರ್ ಈ ಟೈಪ್ ಕೇಳ್ತಿರು. ಬಟ್ ಇಲ್ಲಿ ಹೆಂಗೆ ಕೇಳ್ತಾರೆ ಅಂದ್ರೆ, ಪಿ ಕ್ಯೂ ಆರ್ ಎಸ್ ಎಷ್ಟು ದಿನ ಕೆಲಸ ಮಾಡ್ತಾರೆ ಕೇಳ್ತಾರೆ. ಸೊ ಸೇಮ್ ಭಾಳ ಏನು ಮಾಡೋಂಗಿಲ್ಲ, 16 8 2 16 1 16/3. ಸೊ ನೋಡ್ರಿ, ಅಂದ್ರೆ ಇದು ಎಕ್ಸಾಕ್ಟ್ ಕ್ವಶನ್ ಅಲ್ಲ. ಸೊ ನಾ ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ, ಯಾಕಂದ್ರೆ ಎಕ್ಸಾಕ್ಟ್ ಕ್ವಶನ್ ರೂಲ್ಸ್ ಐತೆ. ಆಕ್ಚುಲಿ ಎಕ್ಸಾಕ್ಟ್ ಕ್ವಶನ್ ಏನು ಅಲ್ಲಿ ಬಂದಿದ್ದು ಆ ಕ್ವಶನ್ಸ್ ಹೇಳೋಂಗಿಲ್ಲ ಅಂತ. ಸೊ ಹಂಗಾಗಿ ಎಕ್ಸಾಕ್ಟ್ ಕ್ವಶನ್ ತೋರಿಸತ್ತಿಲ್ಲ, ಬಟ್ ಇದೇ ಟೈಪ್ ಕ್ವಶನ್ಸ್ ಬರಾಕತ್ತವ. ಸೊ ಇದನ್ನ ಬಿಟ್ಟರೆ ನೋಡ್ರಿ, ಜಾಸ್ತಿ ಮತ್ತೆ ಕ್ವಶನ್ ಅಂದ್ರೆ, ಸೊ LCM HCF ಬಗ್ಗೆ ನಿನ್ನೆನೂ ಕೂಡ ಇದೆ, ಸೊ ಇವತ್ತು ಕೂಡ ಹೇಳ್ತೀನಿ. ಸೊ LCM HCF ಬಗ್ಗೆ ಕ್ವಶನ್ ಬರತ್ತವ. ಸೊ LCM HCF ಮೇನ್ ಒಂದು ಫಾರ್ಮುಲಾ ಐತಲ್ಲ, LCM ಇಂಟು HCF ಈಕ್ವಲ್ ಟು ಫಸ್ಟ್ ನಂಬರ ಇಂಟು ಸೆಕೆಂಡ್ ನಂಬರ. ಸೊ ಇದೇನು ಫಾರ್ಮುಲಾ ಐತಲ್ಲ, ಈ ಫಾರ್ಮುಲಾ ನಿಮ್ಗೆ ಗೊತ್ತಿರ್ಬೇಕು. ಮತ್ತು ಈ ಫಾರ್ಮುಲಾ ಮೇಲೆ ಕ್ವಶನ್ ಬರ್ತಾವೆ. ಇನ್ನೊಂದು ಏನಂದ್ರೆ, ಎರಡು ಸಂಖ್ಯೆಗಳನ್ನ ನಿಮ್ಗೆ ಅವ್ರು ರೇಷೋದಾಗ ಕೊಡ್ತಾರೆ. ಸೊ ರೇಷೋದಾಗ ಕೊಟ್ಬಿಟ್ಟು HCF ಕೊಡ್ತಾರೆ. ಸೊ HCF ಕೊಟ್ಟ ಅಲ್ಲಿ ನೀವು ನಂಬರ್ಗಳ ಮೊತ್ತ ಎಷ್ಟಾಗುತ್ತಾ ಅಥವಾ ಆ ಟೈಪ್ ಏನೋ ಕ್ವಶನ್ ಕೇಳ್ತಾರೆ. ಸೊ ಅದನ್ನು ಕೂಡ ಸ್ವಲ್ಪ ನೋಡ್ಕೊಂಡವ್ರಿ. ಅದ್ರ ಬಿಟ್ಟರೆ ಏನು ಬೋರ್ಡ್ ಮಾಸ್ ಸಿಂಪ್ಲಿಫಿಕೇಶನ್ ಇರ್ತಾವಲ್ಲ, ಸುಮ್ಮ ಕೊಡ್ತಾರೆ, ಕೂಡಿಸು ಪ್ಲಸ್ ಮೈನಸ್ ಬ್ರಾಕೆಟ್ ಏನು ಕೊಡ್ತಾರಲ್ಲ ಸಿಂಪ್ಲಿಫಿಕೇಶನ್, ಅವಂತ್ರ ಈಸಿನ ಇರ್ತಾವ. ಸೊ ಅದನ್ನಂತೂ ನೀವು ಮಾಡ್ತೀರಿ, ಅದ್ರಾಗೇನು ಡೌಟೇ ಇಲ್ಲ. ಸೊ LCM HCF ಮಾತ್ರ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಲಸ ಕ್ವಶನ್ಸ್ ಬರತ್ತವ, ಕಂಟಿನ್ಯೂಸ್ ಆಗಿ ಬರತ್ತವ, ಅದನ್ನಂತೂ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡವ್ರಿ. ಇನ್ನು ಅದನ್ನ ಬಿಟ್ಟರೆ ಏನು ವಯಸ್ಸಿನ ಕ್ವಶನ್ಸ್ ಬರ್ತಾವಲ್ಲ, ತಂದೆ ಮಗನ ವಯಸ್ಸಿನ ವ್ಯತ್ಯಾಸ ಅಂತೇಳಿ. ಸೊ ಯಾವ ಟೈಪ್ ಅಂತ ನೋಡ್ರಿ, ಇವಾಗ ತಂದೆ ಮಗನ ವಯಸ್ಸಿನ ವ್ಯತ್ಯಾಸ 11 3 ಇತ್ತು. ಸೊ 10 ವರ್ಷ ಬಿಟ್ಟ ಮೇಲೆ 21 13 ಆಗುತ್ತೆ ಅಂತ ಹೇಳ್ತಾರೆ. ಸೊ ಅಂದ್ರೆ ನೋಡ್ರಿ, ಇಲ್ಲಿ ಆಕ್ಚುಲಿ 10 ಡಿಫ್ರೆನ್ಸ್ ಐತಿ, ಇಲ್ಲಿ 10 ಡಿಫ್ರೆನ್ಸ್ ಐತಿ. ಸೊ ನಾ ಎಕ್ಸಾಂಪಲ್ ಕೊಡ್ತೀನಿ, ಎಕ್ಸಾಕ್ಟ್ ಕ್ವಶನ್ ಅಲ್ಲ, ಯಾವ ಟೈಪ್ ಕ್ವಶನ್ಸ್ ಬರತ್ತವ ಅಂತ ಹೇಳ್ತೀನಿ. ನೀವು ಅಲ್ಲೇ ಪ್ರಾಕ್ಟೀಸ್ ಮಾಡಿರ್ತೀರಿ. ಸೊ ನೀವು ಆರಾಮಾಗಿ ಅದನ್ನ ಮತ್ತೆ ಪ್ರಾಕ್ಟೀಸ್ ಮಾಡ್ಕೊರಿ. ಯಾಕಂದ್ರೆ ಈ ಎಕ್ಸಾಮ್ ಟೈಮ್ನಾಗ ಹೊಸ ದಿನ ಓದೋ ಅವಶ್ಯಕತೆ ಇಲ್ಲ, ಏನು ಓದಿರಲಿಲ್ಲ ಅದನ್ನ ಮತ್ತೆ ರಿವಿಷನ್ ಮಾಡ್ಕೊಂಡು, ಅದನ್ನ ರಿವೈಸ್ ಮಾಡ್ಕೊಂಡು ಅದನ್ನೇ ವಾಪಸ್ ಓದೋ ಚಲೋ. ಯಾಕಂದ್ರೆ ಹೊಸ ಓದಾಕ್ ಕೂತ್ರಂದ್ರೆ ಇವಾಗ ಓದಿದ್ದು ನೆನಪಿಳಂಗಿಲ್ಲ, ಹೊಸ ಓದಾಕೂ ಆಗಂಗಿಲ್ಲ. ಹಾಗಾಗಿ ಎಷ್ಟು ಓದಿರಲಿಲ್ಲ ಅದ್ರ ಮೇಲೆ ನಂಬಿಕೆ ಇಟ್ಕೊಂಡು ರಿವಿಷನ್ ಮಾಡ್ಕೊಂಡು ಹೋಗೋದು ಜಾಸ್ತಿ ಒಳ್ಳೇದು. ಸೊ ಅದನ್ನ ಬಿಟ್ಟರೆ ಏನು, ಎವರೇಜ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಎವರೇಜ್ ಅಂದ್ರೆ ಹಿಂಗೆ ಸಿಂಪಲ್ ಐತಿ, ಏನಿಲ್ಲ, ಎಲ್ಲಾನು ಮೊತ್ತ ಮಾಡೋದು, ಡಿವೈಡ್ ಮಾಡೋದು. ಸೊ ಅಲ್ಲಿ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಕೇಳ್ತಾರೆ. ನೀವು ಪ್ರಿವಿಯಸ್ ಇಯರ್ ಪೇಪರ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತಾ. ಅದು ಬಿಟ್ಟರೆ ಏನು, ಪರ್ಸೆಂಟೇಜ್ ಅವ್ರು ಡಿಪ್ರಿಸಿಯೇಷನ್ ಬಗ್ಗೆ ಕೇಳ್ತಾರೆ. ಸೊ ಡಿಪ್ರಿಸಿಯೇಷನ್ ಅಂದ್ರೆ ಏನು, ಡಿಪ್ರಿಸಿಯೇಷನ್ ಅಂದ್ರೆ ಈಗ ನೋಡ್ರಿ, ಒಂದು ವಸ್ತು ಇರುತ್ತಲ್ಲ, ಇದೊಂದು ಬೋರ್ಡ್ ಐತಿ ಈಗ. ಸೊ ಈ ಬೋರ್ಡ್ ಇವಾಗ ನಾ ತಂದಾಗ ಒಂದೆಷ್ಟು 1 ಲಕ್ಷ ರೂಪಾಯಿ ಕೊಟ್ಟಿರ್ತೀನಿ ಅಂತ ತಿಳ್ಕೊರಿ. ಸೊ ಈ ಬೋರ್ಡಿನ 1 ಲಕ್ಷ ರೂಪಾಯಿ ಕೊಟ್ಟೆ ಅಂದ್ರೆ, ಸೊ 1 ವರ್ಷ ಆದ್ಮೇಲೆ ಇದರ ಮೌಲ್ಯ 1 ಲಕ್ಷ ಇರಂಗಿಲ್ಲ. ಯಾಕಂದ್ರೆ ಇದು ಸ್ವಲ್ಪ ಡ್ಯಾಮೇಜ್ ಆಗಿರುತ್ತಾ, ಸ್ವಲ್ಪ ಹಳಿದಾಗಿರುತ್ತಾ, ಸ್ವಲ್ಪ ಸ್ಲೋ ಆಗಿರುತ್ತಾ. ಹಾಗಾಗಿ ಇದರದ ಒಂದು 10% ಡಿಪ್ರಿಸಿಯೇಷನ್ ಆಗೋದು ಅನ್ಕೋರಿ. ಸೊ ಅಂದ್ರೆ ಅವ್ರು ಹೆಂಗೆ ಕೇಳ್ತಾರೆ, ಸೊ ಪ್ರತಿ ವರ್ಷ 10% ಡಿಪ್ರಿಸಿಯೇಷನ್ ಆದ್ರೆ 3 ವರ್ಷ ಆದ್ಮೇಲೆ ಇದರ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾರೆ. ಸೊ 10,000 1 ಲಕ್ಷ ಏನಿತ್ತಲ್ಲ ಫಸ್ಟ್ ಪ್ರೈಸ್. ಸೊ 1 ಲಕ್ಷಕ್ಕೆ ಇಂಟು 90/100 ಫಸ್ಟ್ನೇ ಇಷ್ಟು ಏನು ಬರುತ್ತೆ, ಮೊದಲೇ ವರ್ಷದ ಬರುತ್ತಾ, ಇದಕ್ಕೆ ಇಂಟು 90/100 ಮಾಡ್ರೆ ಎರಡನೇ ವರ್ಷದ ನಿಮಗೆ ಬರುತ್ತಾ, ಇದಕ್ಕೆ ಮತ್ತೆ ಇಂಟು 90/100 ಮಾಡಿದ್ರೆ 3ನೇ ವರ್ಷಕ್ಕೆ ನಿಮ್ಗೆ ಡಿಪ್ರಿಸಿಯೇಷನ್ ಎಷ್ಟಾಗುತ್ತೆ ಅನ್ನೋದು ವ್ಯಾಲ್ಯೂ ಸಿಗುತ್ತಾ. ಸೊ ಈ ಟೈಪ್ ಕ್ವಶನ್ಸ್ ಬರಾಕತ್ತವ. ಅದನ್ನ ಬಿಟ್ಟರೆ ಮತ್ತೆ ನೆಕ್ಸ್ಟ್ ಎವರೇಜ್ ಇದೆ. ಸೊ ಬೋಟ್ ಆ್ಯಂಡ್ ಸ್ಟ್ರೀಮ್ ನೋಡ್ರಿ, ಬೋಟ್ ಆ್ಯಂಡ್ ಸ್ಟ್ರೀಮ್ ಸೊ ಪ್ರಾಕ್ಟೀಸ್ ಮಾಡ್ಕೊಂಡ್ರಿ. ಬೋಟ್ ಆ್ಯಂಡ್ ಸ್ಟ್ರೀಮ್ ಬಗ್ಗೆ ಕ್ವಶನ್ಸ್ ಕಂಟಿನ್ಯೂಸ್ ಬರತ್ತವ. ಬೋಟ್ ಆ್ಯಂಡ್ ಸ್ಟ್ರೀಮ್ ಆಲ್ಮೋಸ್ಟ್ ಪ್ರತಿ ಶಿಫ್ಟ್ 1 ಕ್ವಶನ್ ಕೇಳಾಕತ್ತಾನ. ಸೊ ಬೋಟ್ ಆ್ಯಂಡ್ ಸ್ಟ್ರೀಮ್ ಏನು ಸಿಂಪಲ್ ಇಲ್ಲ, ನೀರು ಹರಿಯುವುದ ದಾರಿ ಒಳಗೆ ಸೊ ನದಿಯ ವೇಗ ಮತ್ತು ದೋಣಿಯ ವೇಗ ಪ್ಲಸ್ ಆಗುತ್ತಾ, ನೀರು ಹರಿಯುವ ವಿರುದ್ಧ ದಿಕ್ಕೊಂಡ್ರೆ ನದಿಯ ವೇಗದಾಗ ದೋಣಿ ವೇಗದಾಗ ನದಿ ವೇಗ ಮೈನಸ್ ಆಗುತ್ತಾ. ಸೊ ಇಷ್ಟು ಸಿಂಪಲ್ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿತ್ತಂದ್ರೆ ನೀವು ಆರಾಮಾಗಿ ಎಂಥ ಕ್ವಶನ್ ಬಂದರೂ ಸಾಲ್ವ್ ಮಾಡ್ತೀರಿ. ಅದನ್ನ ಬಿಟ್ಟರೆ ಟ್ರೈನ್ ಅಂತೂ ನಿಮ್ಗೆ ಇಂಪಾರ್ಟೆಂಟ್. ಟ್ರೈನ್ ಅಂತೂ ಆಲ್ಮೋಸ್ಟ್ ಎಲ್ಲ ಓದಿ ಇರ್ತೀರಿ. ಸಿಂಪಲ್ ಕಾನ್ಸೆಪ್ಟ್ ಭಾಳ ಈಸಿ ಐತಿ. ಸೊ 2 ಟ್ರೈನ್ಗಳು ಏನಾರ ವಿರುದ್ಧ ದಿಕ್ಕು ಹೊಂಟಿದ್ದು ಅಂದ್ರೆ ಸ್ಪೀಡ್ ಡಬಲ್ ಆಗುತ್ತಾ, 2 ಟ್ರೈನ್ ಏನಾರ ಒಂದೇ ದಿಕ್ಕು ಹೊಂಟಿದ್ದು ಅಂದ್ರೆ ಸೊ ಸ್ಪೀಡ್ ಮೈನಸ್ ಆಗುತ್ತಾ. ಹಾಗಾಗಿ ಒಂದು ಅಥವಾ ಪ್ಲಾಟ್ಫಾರ್ಮ್ ಇರುತ್ತಾ, ಸೊ ಪ್ಲಾಟ್ಫಾರ್ಮ್ದಾಗ ಸೊ ಎರಡು ಟ್ರೈನ್ ಇದು ಅಂತ ತಿಳ್ಕೊರಿ. ಸೊ 2 ಟ್ರೈನ್ಗಳು ಎಷ್ಟು ಉದ್ದ ಇರ್ತಾವಲ್ಲ, ಸೊ ಅದು ಅಷ್ಟು ದೂರ ಆಗುತ್ತಾ.
ಡಿವೈಡ್ ಬೈ ಸ್ಪೀಡ್ ಅಂತೂ ಸೇಮ್ ದೂರ ಹೊಂಟವು, ಸೇಮ್ ಕಡೆ ಹೊಂಟವು, ವಿರುದ್ಧ ಹೊಂಟವ್ರ ಮೇಲೆ ಡಿಪೆಂಡ್ ಆಗುತ್ತಾ. ಸೊ ಅದೇ ಟೈಪ್ ಇನ್ನ ಪ್ಲಾಟ್ಫಾರ್ಮ್ ಇರುತ್ತಾ. ಸೊ ಪ್ಲಾಟ್ಫಾರ್ಮ್ ಐತಿ, ಟ್ರೈನ್ ದಾಟಕ್ಕೆ ಎಷ್ಟು ಟೈಮ್ ಕೊಡುತ್ತಾ, ಈ ಟೈಪ್ ಕ್ವಶನ್ಸ್ ಬರತ್ತವ. ಭಾಳ ಸಿಂಪಲ್ ಕ್ವಶನ್ಸ್, ಭಾಳ ಏನು ಇವಿಲ್ಲ. ಸೊ ಸಿಂಪಲ್ ಕಾನ್ಸೆಪ್ಟ್ ಅದಾವ. ಸೊ ಅಂದ್ರೆ ಪ್ರತಿ ವರ್ಷ ಏನು ಕೇಳ್ತಿರಲ್ಲ, ಸೊ ಅದನ್ನೇ ಕೇಳ್ತಾರೆ. ಏನು ಭಾಳ ಹಾರ್ಡ್ ಇಲ್ಲ, ಮ್ಯಾಥ್ಸು ಕೂಡ ಸಿಂಪಲ್ ಐತಿ, ಸ್ವಲ್ಪ ಈಸಿನೇ ಅನ್ಬೋದು, ಹಂಗೇನು ಮಾಡರೇಟ್ ಕೂಡ ಅಲ್ಲ, ಆಲ್ಮೋಸ್ಟ್ ಈಸಿನೇ ಐತಿ ಅನ್ಬೋದು. ಸೊ ಅದನ್ನ ಬಿಟ್ಟರೆ ನೆಕ್ಸ್ಟ್ ಯಾವ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ಮೆನ್ಸುರೇಷನ್ದಾಗ ರೊಂಬಸ್ ಬಗ್ಗೆ ಒಂದು ಕ್ವಶನ್ ಕೇಳ್ಯಾರ. ಸೊ ರೊಂಬಸ್ ಅಂದ್ರೆ ಏನು, ಇದು ರೊಂಬಸ್. ಸೊ ರೊಂಬಸ್ದ ಏರಿಯಾ ಏನು ಬರುತ್ತಾ, ಹಾಫ್ D1 D2. ಸೊ ಅವ್ರು ಏನು ಮಾಡ್ತಾರಂದ್ರೆ ಒಂದು ಇದ್ರ ಪೆರಿಮೀಟರ್ ಕೊಡ್ತಾರೆ. ಸೊ ಪೆರಿಮೀಟರ್ 100 ಕೊಟ್ರಂದ್ರೆ ಸೊ ಎಲ್ಲ ಕೂಡ 25, ಯಾಕಂದ್ರೆ ರೊಂಬಸ್ದಾಗ ಎಲ್ಲ ಸೈಡ್ಸ್ ಈಕ್ವಲ್ ಇರ್ತಾವ. ಸೊ ಎಲ್ಲ ಸೈಡ್ ಈಕ್ವಲ್ ಇದ್ದಾಗ ಸೊ ಎಲ್ಲ ಕೂಡ 25 ಸೆಂಟಿಮೀಟರ್ ಆಗ್ತಾವ. ಇನ್ನು ಅವ್ರು ಒಂದು ಡಯಾಗ್ನಲ್ ಕೊಡ್ತಾರೆ. ಸೊ ಅದೊಂದು ಡಯಾಗ್ನಲ್ ಕೊಡ್ತಾರೆ, ಅದೊಂದು ಎಷ್ಟು ಡಿಸ್ಟೆನ್ಸ್ ಕೊಡ್ತಾರೆ. ಸೊ ಡಯಾಗ್ನಲ್ ಹಿಂಗೆ ಮಾಡ್ಕೊಂಡ್ರೆ ಇದು ಈಕ್ವಲ್ ಆಗುತ್ತಾ, ಅದೇ ಟೈಪ್ ಇದು ಈಕ್ವಲ್ ಆಗುತ್ತಾ. ಸೊ ಈಕ್ವಲ್ ಆದಾಗ ಇದು 90 ಡಿಗ್ರಿ ಇರುತ್ತೆ. ಸೊ ನೀವು ಇಲ್ಲಿ ಒಂದು ಡಯಾಗ್ನಲ್ ಕೊಡ್ತಾರ. ಸೊ ಇನ್ನೊಂದು ಡಯಾಗ್ನಲ್ ನೀವು ಕಂಡು ಹಿಡ್ಕೊಂಡು ಸೊ ಏರಿಯಾ ಕಂಡು ಹಿಡಿದು ನೀವು ಆನ್ಸರ್ ಮಾಡ್ಬೇಕಾಗುತ್ತೆ. ಸಿಂಪಲ್ ಕಾನ್ಸೆಪ್ಟ್ ಅದು ಕೂಡ. ಇನ್ನು ಸಕ್ಸೆಸಿವ್ ಡಿಸ್ಕೌಂಟ್ ಐತಲ್ಲ, x + y + xy/100 ಇದ್ರ ಮೇಲೆ ಕ್ವಶನ್ಸ್ ಬರತ್ತವ. ಬಟ್ ಅವರು ಕೆಲವೊಮ್ಮೆ XY ಅಷ್ಟೇ ಕೇಳಂಗಿಲ್ಲ, XY Z 3 ಕೇಳ್ತಾರ. ಸೊ ನೀವು ಸಿಂಪಲ್ ಏನಂದ್ರೆ ಇದನ್ನೇನು x + y ಮಾಡ್ಕೊಂಡು ಸೊ ಇದಕ್ಕೆ ಮತ್ತೊಮ್ಮೆ ಇದನ್ನ ಎಲ್ಲ ಮಾಡ್ಕೊಂಡು XY Z + XY Z ಮಾಡ್ಕೊಂಡು ಈ ಟೈಪ್ ನೀವು ಒಂದು ಸಾಲ್ವ್ ಮಾಡ್ಕೋಬಹುದು. ಸೊ ಸಿಂಪಲ್ ಕಾನ್ಸೆಪ್ಟ್ ಏನು ಹೊಸದೇನಿಲ್ಲ, ಎಲ್ಲ ವರ್ಷ ಕೇಳುವಂತ ಕೇಳ್ತಾರ. ಅದನ್ನ ಬಿಟ್ಟರೆ ಇನ್ನು ಜಿಕೆ ಹೇಳ್ಬೇಕಂದ್ರೆ ನೋಡ್ರಿ, 5 ವರ್ಷದ ಪಂಚವಾರ್ಷಿಕ ಯೋಜನೆಗಳಿಂದಾವಲ್ಲ. ಸೊ ಪಂಚವಾರ್ಷಿಕ ಯೋಜನೆ ಭಾಳ ಆದಂಗೆ ಇರಬೇಕು, ಪ್ರತಿಯೊಂದು ಓದ್ಕೊಂಡವ್ರಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಕ್ವಶನ್ಸ್ ಬರಾಕತ್ತವ ಪಂಚವಾರ್ಷಿಕ ಯೋಜನೆ ಮೇಲೆ. ಮತ್ತಿನ್ನ ಇನ್ನು ರಾಜ್ಯದ ಗವರ್ನರ್ಗಳು ಇರ್ತಾರಲ್ಲ, ರಾಜ್ಯಪಾಲರು. ಸೊ ರಾಜ್ಯಪಾಲರುಗಳು ಯಾವ ರಾಜ್ಯಕ್ಕೆ ಯಾರ್ದಾರ ನೋಡ್ಕೋರಿ, ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಕ್ವಶನ್ಸ್ ಬರ್ತಾವ. ಇನ್ನು ಲೋಕಲ್ ಡ್ಯಾನ್ಸಸ್ ಇರ್ತಾವಲ್ಲ, ಸೊ ಕುಂಬಿ ಡ್ಯಾನ್ಸ್, ಲಾವಣಿ ಡ್ಯಾನ್ಸ್, ಘೂಮರ್ ಡ್ಯಾನ್ಸ್. ಸೊ ಆ ಟೈಪ್ ಎಷ್ಟೆಷ್ಟು ಡ್ಯಾನ್ಸ್ಗಳು ಅದಾವಲ್ಲ, ಸೊ ಯಾವ ರಾಜ್ಯದ ಡ್ಯಾನ್ಸ್ಗಳ, ಯಾವ ಕಮ್ಯುನಿಟಿ ಡ್ಯಾನ್ಸ್ಗಳ, ಅದು ಕೂಡ ಸಿಕ್ಕಾಪಟ್ಟೆ ಕ್ವಶನ್ ಅದು ನೋಡ್ಕೋರಿ. ಇನ್ನು ಮುಘಲ್ ಎಂಪೈರ್ ಬಗ್ಗೆ ಕ್ವಶನ್ ಕೇಳ್ಯಾರ. ಸೊ ಮುಘಲ್ ಎಂಪೈರ್ ಬಗ್ಗೆ ಕೇಳ್ಯಾರಂದ್ರೆ ಅವ್ರು ನೆಕ್ಸ್ಟ್ ಇನ್ನು ಡೆಲ್ಲಿ ಸುಲ್ತಾನ್ ಬಗ್ಗೆ ಕೇಳ್ಕೊತಾರ. ಸೊ ಡೆಲ್ಲಿ ಸುಲ್ತಾನರ ಬಗ್ಗೆ ಓದ್ಕೋರಿ, ಮುಘಲ್ ಸಾಮ್ರಾಜ್ಯ ಬಗ್ಗೆ ಓದ್ಕೋರಿ, ಆ ವೇದಗಳ ಬಗ್ಗೆ. ಸೊ ಹಳೆಯ ವೇದ ಯಾವುದು, ಋಗ್ವೇದ. ಸಂಗೀತ ಬಗ್ಗೆ ಹೇಳೋದು ಯಾವುದು, ಸಾಮವೇದ. ಸೊ ಆ ಟೈಪ್ ಎಲ್ಲ ವೇದಗಳ ಬಗ್ಗೆ ಓದ್ಕೋರಿ. ಮತ್ತು ಗಾಯತ್ರಿ ಅಂತ ಎತ್ತರೋಗೈತೆ ಅಂತ ನೆನಪಿಟ್ಕೋರಿ. ಯಾಕಂದ್ರೆ ಈಗ ಬಂದಿಲ್ಲ, ಸದ್ಯಕ್ಕೆ ಬಂದಿಲ್ಲ, ನನಗೆ ಅನ್ಸೋ ಮಟ್ಟಿಗೆ ಮುಂದೆ ಯಾವುದೋ ಬರೋ ಶಿಫ್ಟ್ ಬರ್ಬೋದು. ಸೊ 3rd ಮಂಡಲ್ದಾಗ ಋಗ್ವೇದೊಳಗೆ ಗಾಯತ್ರಿ ಮಂತ್ರ ಐತಿ. ಇನ್ನು ಸತ್ಯಮೇವ ಜಯತೆ ಕೂಡ ಒಂದು ಯಾವುದೋ ಯಾವ್ದ್ರೊಳಗೆ ಐತಿ ಅನ್ನೋದು ನೀವು ಕಮೆಂಟ್ ಅಂತ ತಿಳಿಸ್ರಿ, ಅದು ಕೂಡ ಇಂಪಾರ್ಟೆಂಟ್. ಇನ್ನು ಕೆಲವೊಂದು ಕರೆಂಟ್ ಅಫೇರ್ಸ್ ಬಗ್ಗೆ ಕೂಡ ಕ್ವಶನ್ ಬರತ್ತವ. ಸೊ ಕರೆಂಟ್ ಅಫೇರ್ಸ್ ಬಗ್ಗೆ ಒಂದು ಪಂಚಾಯತ್ ಬಗ್ಗೆ ಒಂದು ಕ್ವಶನ್ ಬಂದಿತ್ತು, ಮತ್ತು ರಾಜ್ಯಸಭಾ ಬಗ್ಗೆ ಒಂದು ಏನೋ ಕ್ವಶನ್ ಬಂದಿತ್ತು. ಸೊ ಕರೆಂಟ್ ಅಫೇರ್ಸ್ ಕೂಡ ಕವರ್ ಆಗತ್ತವ. ಸೊ ಅದನ್ನ ಬಿಟ್ಟರೆ ಇನ್ನು ಬುಕ್ಸ್ ಆ್ಯಂಡ್ ಆಥರ್ಸ್. ಸೊ ಪುಸ್ತಕ ಇರ್ತಲ್ಲ, ಸೊ ಪುಸ್ತಕ ಬರ್ದವ್ರ, ಒಂದು ಯಾವುದೋ ಪುಸ್ತಕ ಹೆಸರು ಕೂಡ ಅದನ್ನು ಬರ್ದವ್ರು ಯಾರು ಕೇಳ್ಬೋದು. ಸೊ ಆ ಟೈಪ್ ಕ್ವಶನ್ಸ್ ಕೂಡ ಕೇಳ್ತಾರೆ. ಒಂದು ವರ್ಷ ಕೇಳ್ತಾರೆ. ಸ್ಟ್ಯಾಟಿಕ್ ಜಿಕೆ ಅಂತೂ ಸಿಕ್ಕಾಪಟ್ಟೆ ಕ್ವಶನ್ ಬರ್ತವೆ. ಸೊ ಅದನ್ನೆಲ್ಲ ಓದ್ಕೊಂಡವ್ರಿ. ಇನ್ನು ದೇಶಗಳ ಬಾರ್ಡರ್ಗಳು. ಸೊ ನಮ್ಮದು ಇಂಡಿಯಾ ದೇಶ ಐತಲ್ಲ, ಸೊ ಇಂಡಿಯಾ ದೇಶದ ಬಾರ್ಡರ್ಗಳು ಏನಿರ್ತಲ್ಲ, ಸೊ ಯಾವ ದೇಶಕ್ಕೆ ಎಷ್ಟು ಬಾರ್ಡರ್ ಅದಾವ, ಸೊ ಯಾವ ಬಾರ್ಡರ್ ಅದಾವ, ಯಾವ ದೊಡ್ಡ ಬಾರ್ಡರ್, ಅದೆಲ್ಲ ಬಾರ್ಡರ್ಸ್ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಬೇಸಿಕ್ ಕ್ವಶನ್ ಎಲ್ಲ ನೋಡ್ಕೊಂಡೇ ಇರ್ತೀರಿ. ಸೊ ಅದನ್ನ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊರಿ. ಇನ್ನೊಂದು ಕ್ವಶನ್ ಬಂದಿತ್ತಂದ್ರೆ, ಈಗ ಲೋಕಸಭಾ ಸ್ಟ್ರೆಂತ್ ಇರುತ್ತಲ್ಲ, ಸೊ ಲೋಕಸಭಾ ಸ್ಟ್ರೆಂತಿಗೆ ಸೊ ಕೌನ್ಸಿಲ್ ಆಫ್ ಮಿನಿಸ್ಟರ್ ಬರ್ತಲ್ಲ, ಎಷ್ಟು ಪರ್ಸೆಂಟ್ ಇರುತ್ತೆ ಕೇಳ್ತಾರೆ. ಸೊ 15%. ಇವೆಲ್ಲ ಬೇಸಿಕ್ ಕ್ವಶನ್ಸ್, ಭಾಳ ಹಾರ್ಡ್ ಏನಿಲ್ಲ, ಆಲ್ಮೋಸ್ಟ್ ಸಿಂಪಲ್ ಐತೆ ಅನ್ಕೊಂತೀನಿ. ಇವತ್ತಿನ ಶಿಫ್ಟ್ಗಳು ಕೆಲವೊಂದು ಸ್ವಲ್ಪ ಅಂದ್ರೆ ಮೀಡಿಯಮ್ ಇರ್ತಾವೆ. ಕೆಲವೊಂದು ಶಿಫ್ಟ್ ಕ್ವಶನ್ಸ್ ಅಂದ್ರೆ ಎಲ್ಲ ಮಿಕ್ಸ್ ಮಾಡಿಲ್ಲ ನಾನು, ಒಂದು ಶಿಫ್ಟ್ ಈಸಿ ಇರುತ್ತೆ. ಬಟ್ ಆಲ್ಮೋಸ್ಟ್ ಎಲ್ಲ ಶಿಫ್ಟ್ಗಳು ಈಸಿನ ಅದಾವ, ಭಾಳ ಹಾರ್ಡ್ ಏನು ಅನ್ನಕ್ಕೆ ಬರಂಗಿಲ್ಲ. ಇನ್ನು ಇದು ಪ್ರೀವಿಯಸ್ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಅವ್ರು ಕ್ವಶನ್ ಕೇಳ್ತಾರೆ. LPG ರಿಫಾರ್ಮ್ಸ್ ಕೂಡ ಕ್ವಶನ್ ಆ್ಯಕ್ಚುಲಿ ಒಂದೇ ಕ್ವಶನ್ ಬಂದಿತ್ತು ಅನ್ಕೊಂತೀನಿ ಇವತ್ತು. ಬಟ್ ಈಗ ಪಂಚವಾರ್ಷಿಕ ಯೋಜನೆ ಕ್ವಶನ್ ಕೇಳಿದ್ಮೇಲೆ LPG ರಿಫಾರ್ಮ್ಸ್ ಬಗ್ಗೆ ಪಕ್ಕ ಕೇಳ್ತಾರೆ. 1991 LPG ರಿಫಾರ್ಮ್ಸ್ ಭಾಳ ಇಂಪಾರ್ಟೆಂಟ್ ಟಾಪಿಕ್. ಇದನ್ನಂತೂ ನೀವು ಕಂಪಲ್ಸರಿ ಓದ್ಕೋರಿ. ಇವತ್ತು ನಾಳೆ ಎಕ್ಸಾಮ್ ಇದ್ದಾರೆ, ಇವತ್ತು ನೀವು ಓದ್ಕೋರಿ ಪಕ್ಕ. ನನಗೆ ಅನ್ಸ್ಮಟ್ಟಿ ಇವತ್ತು ನಾಳೆ ಅಥವಾ ನಾಡ್ದು ಇದ್ರ ಬಗ್ಗೆ ಒಂದು ಕ್ವಶನ್ ಬಂದು, ಒಂದು 2 ಕ್ವಶನ್ ಬಂದೇ ಬರ್ತಾವೆ 100%. ಅದನ್ನ ಓದ್ಕೋರಿ. ಇನ್ನು ಆಯುರ್ವೇದದ ತಂದೆ ಯಾರು ಕೇಳ್ಯಾರ, ಚರಕ್ ಅವರು, ಅದ್ರ ಬಗ್ಗೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಮತ್ತು ಸೈನ್ಸ್ ಬಗ್ಗೆ ಕೂಡ ಸಿಕ್ಕಾಪಟ್ಟೆ ಕ್ವಶನ್ ಬರತ್ತವ. ಸೈನ್ಸ್ ಆಗಿ ಸೇಫ್ಟಿಗೆ 1 ರಿಂದ 2 ಕ್ವಶನ್, 3 ಕ್ವಶನ್ ಕೂಡ ಬರಾಕತ್ತವ. ಸೊ ಸೈನ್ಸ್ ಒಳಗೆ ಸ್ವಲ್ಪ ನೀವು ಓದಿದ್ರೆ ಸ್ವಲ್ಪ ರಿವಿಷನ್ ಮಾಡ್ಕೋರಿ. ಹೊಸವಾಗಿ ಓದ್ತಿದ್ರೆ ಕೆಲಸ ಆಗಿಲ್ಲ. ಸೈನ್ಸ್ ಒಳಗೆ ನ್ಯೂಟನ್ಸ್ ಲಾ ಬಗ್ಗೆ ಕೇಳ್ತಿದ್ರು, ಮತ್ತು ಅದೇ ಟೈಪ್ ಏನೋ ಸ್ವಲ್ಪ ಕ್ವಶನ್ಸ್ಗಳು ಅದಾವ. ಸೊ ಇನ್ನು ಸ್ಪೋರ್ಟ್ಸ್ ಬಗ್ಗೆ ಕ್ವಶನ್ ಕೇಳ್ಯಾರ. ಅದು ಇದೇ ಟೈಪ್ ಭಾಳ ಹಾಡಿಲ್ಲ. ವರ್ಷ ಏನು ಕ್ವಶನ್ಸ್ ಕೇಳ್ತಾರಲ್ಲ, ಅದೇ ಟೈಪ್ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಅದನ್ನ ಮಾಡಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲ, ಅದ್ರ ರಿಲೇಟೆಡ್ ಹೊಸದೇನೂ ಇಲ್ಲ, ಅದ್ರ ರಿಲೇಟೆಡ್ ಕ್ವಶನ್ ಕೇಳ್ತಾರೆ. ಸೊ ಸದ್ಯಕ್ಕೆ ಏನು ಮಾಡಿದ್ರೆ ಅಷ್ಟು ಓದ್ಕೋರಿ ಸಾಕು. ಅಷ್ಟು ಓದ್ಕೊಂಡ್ರೆ ಏನು ಹೋದ ವರ್ಷ ಮಾಡಿರ್ತಿಲ್ಲ ಪ್ರಾಕ್ಟೀಸ್. ಸೊ ಮಾಕ್ ಟೆಸ್ಟ್ ಏನಾರ ನಿಮ್ಮ ದಿನ ಎಕ್ಸಾಮ್ ತೋರಿದ್ರೆ ಮಾಕ್ ಟೆಸ್ಟ್ಗಳು ಪ್ರಾಕ್ಟೀಸ್ ಮಾಡಿರಿ. ಹೋದ ವರ್ಷ ಏನು ಪೇಪರ್ಸ್ ಇರ್ತಾವಲ್ಲ, ಹೋದ ವರ್ಷದ ಪ್ರೀವಿಯಸ್ ಇಯರ್ ಪೇಪರ್ಗಳನ್ನ ಮಾಕ್ ಟೆಸ್ಟ್ ಟೈಪ್ ಹಾಕಿ ಮಾಡಿರಿ. ಇದನ್ನು ಮಾಡಕ್ಕೆ ನೀವು ಟೆಕ್ಸ್ಟ್ ಬುಕ್ನ ಹಾಕ್ಬೋದು. ಸೊ ಟೆಕ್ಸ್ಟ್ ಬುಕ್ನ ನೀವು ಏನಾರ ನಿಮ್ಗೆ ತೊಗೋದಿತ್ತಂದ್ರೆ ಬಸ್ಸು 26 ಅಂತ ಕೋಡ್ ಯೂಸ್ ಮಾಡಿರಿ, BASU 26 ಅಂತೇಳಿ. ಅಲ್ಲಿ ನಿಮಗೆ ಆ್ಯಕ್ಚುಲಿ ಡಿಸ್ಕೌಂಟ್ ಸಿಗುತ್ತಾ 439 ರೂಪಾಯಿಗೆ ನಿಮಗೆ ಒಂದು ವರ್ಷದ ಆಫರ್ ಸಿಗುತ್ತೆ. ಆ ಆಫರಲ್ಲಿ ನೀವು ಟೆಕ್ಸ್ಟ್ ಬುಕ್ನ ತೊಗೊಂಡ್ರೆ ನಿಮಗೆ ಯೂಸ್ ಐತೆ, ನನಗೇನು ಯೂಸ್ ಇಲ್ಲ. ಯಾಕಂದ್ರೆ ನೀವು ಎಕ್ಸಾಮ್ ಪಡಕ್ಕೆ ಹೊಂಟ್ರಿ GTದ ನೋಡ್ಕೊರಿ. ಪ್ರೀವಿಯಸ್ ಇಯರ್ ಪೇಪರ್ ಸಿಗ್ತಾವೆ, ಸ್ಟಡಿ ನೋಟ್ಸ್ ಸಿಗ್ತಾವೆ, ಎಲ್ಲ ಸಿಗ್ತಾವೆ. ಅದನ್ನ ಯೂಸ್ ಮಾಡ್ಕೊರಿ. ಮಾಕ್ ಟೆಸ್ಟ್ ಯಾಕಂದ್ರೆ ಹೋದ ವರ್ಷ ಕ್ವಶನ್ಸ್ ಭಾಳ ರಿಪೀಟ್ ಆಗತ್ತವ ಅಷ್ಟೇ, ಜಾಸ್ತಿ ಏನಿಲ್ಲ.
ಸಿಗೋಣಂತ. ಮತ್ತು ನಾಳೆ ಯಾವ ಟೈಪ್ ಕ್ವಶನ್ ಬರ್ತಂತ ಇನ್ನು ಇಂಗ್ಲೀಷ್ ಬಗ್ಗೆ ಹೇಳಿದ್ರೆ ಇಂಗ್ಲೀಷ್ ಅವೇ ಆಂಟೋನಿಮ ಸಿನೋನಿಮ ವರ್ಷಕ್ಕೆ ಅವನು ಇಂಪಾರ್ಟೆಂಟ್ ನಾವು ಓದ್ಕೋರಿ. ಮತ್ತು ಒನ್ ಸಬ್ಸ್ಟಿಟ್ಯೂಷನ್ ಐಡಿಯಮ್ ಪ್ರೈಸಸ್. ಇನ್ನು ಹಿಂದಿ ಕೇಳ್ತೀರಿ, ನಾ ಹಿಂದಿ ಬಗ್ಗೆ ಜಾಸ್ತಿ ನೋಡತ್ತಿಲ್ಲ, ಯಾಕಂದ್ರೆ ಹಿಂದಿ ನಂಗೆ ಗೊತ್ತಿಲ್ಲ ಹಿಂದಿ ಎಷ್ಟು ಜನ ಬರೆಯತ್ರಿ ಹೇಳ್ರಿ. ಸೊ ಹಿಂದಿದ್ದು ನಾನು ನೋಡತ್ತಿಲ್ಲ ಆ್ಯಕ್ಚುಲಿ. ಹಿಂದಿದ್ದು ಬೇಕಾದ್ರೆ ನಾಳೆ ಹಿಂದಿನೂ ಯಾವ ಥರ ಕ್ವಶನ್ ಬರತ್ತ ಅಂತ ಹೇಳ್ತೀನಿ. ಸದ್ಯಕ್ಕೆ ಇನ್ನು ರೀಸನಿಂಗ್ ಅಂತೂ ಈಸಿನೇ ಐತಿ, ಭಾಳ ಏನಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಸಿಂಪಲ್ ಐತಿ ಅಷ್ಟೇ. ಸಿಗೋಣ ಮುಂದಿನ ಕ್ಲಾಸ್ನಾಗ. ಮತ್ತು ನಾಳೆ ಯಾವ ಟೈಪ್ ಕ್ವಶನ್ ಬರ್ತಂತ್ರಿ. ಸರಿ ಬಾಯ್, ಓದ್ಕೊಂತೀರಿ, ಓದೋದು ಬೇಡ್ರಿ. ನಿಮಗೆ ಮಾಕ್ ಟೆಸ್ಟ್ ಬೇಕಂದ್ರೆ ಟೆಕ್ಸ್ಟ್ ಬುಕ್ನಾಗ ಸಿಗ್ತಾವ. ಬಾಯ್, ಟೇಕ್ ಕೇರ್.